ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಏನ್ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನೇನು ನಮ್ಮ ಸುತ್ತಮುತ್ತಲು ಇರೋ ಕೆರೆಗಳಿಗೆ ಒಂಚೂರು ನೀರಿಲ್ಲ. ಮುದ್ವಾಡ ಕೆರೆಗೆ ನೀರು ನೋಡಿ ಖುಷಿ ಆಯ್ತು. ಅಂದಾಗ ನಾವು ಹೋಗಿದ್ದು ದಳಸ್ನೂರ್ಕ. ಏನಪ್ಪ ವಿಷಯ ಅಂತಂದ್ರೆ ಬಂಡದೇವ್ರುಗಳು ಅದಕ್ಕೆ ನಮ್ಮನ್ನು ಕರೆದಿದ್ರು ಸರಿ ಅಂತೇಳಿ ನಾವು ಹೋಗಿದ್ರೆ ಅನ್ನೋಷ್ಟೊಳಗೆ ನಮ್ಮ ದೊಡ್ಡಣ್ಣ ಎಲ್ಲರಿಗಿಂತ ಮುಂಚೆ ಹೋಗಿದ್ದು. ಹೋಗಿ ಫೋನ್ ಮಾಡ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ನಮ್ಮ ಅಕ್ಕನವರು ಎಲ್ಲ ಇನ್ನೂ ಉಳಿದವರೆಲ್ಲ ಬರೋವರೆಗೂ ಕಾಯ್ತಾ ಇದ್ರೆ. ಸರಿ ನಮ್ಮ ಬೈರಣ್ಣ ಬಂದು ಏನಣ್ಣ ಇವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ ನೀ ಹೆಂಗೆ ಅನ್ನ ಏನು ಮಾಡೋಕ್ಕಾಗಲ್ಲ ದೇರಾಗ್ದಂಗೆ ಆಗಲಿ ಅನ್ನೋ. ಇನ್ನೇನು ನನ್ನ ಪಟ್ಟಿಗೆ ಊಟ ರೆಡಿ ಆಗೈತೆ ಬರ್ರಿ ಅಂದ್ರೆ ಸ್ವಲ್ಪ ರಶ್ ಇತ್ತು. ಸರಿ ನಾವು ಅಷ್ಟೊಳಗಾಗಿ ಎಲ್ಲ ಎಲೆ ಹಾಕಿದ್ರು. ನಮ್ಗೆ ಬೇರೆ ಹೊಟ್ಟೆ ಸಿಗ್ತಾಯಿತ್ತು. ಇನ್ನೇನು ಊಟ ಆಗೋದು ಸ್ವಲ್ಪ ಲೇಟ್ ಆಗಿತ್ತು. ಜನನೂ ಜಾಸ್ತಿ ಇದ್ರು. ನಾವು ಕೂತ್ಕೊಂಡೊಳಗೆ ಭಟ್ರು ಅರ್ಜೆಂಟ್ಗೆ ಒಂದೊಂದೇ ಐಟಮ್ ಸ್ಟಾರ್ಟ್ ಮಾಡಿದ್ರು. ನಾವು ಅರ್ಜೆಂಟಾಗಿ ಒಂದೊಂದು ಐಟಮ್ ಹೊಟ್ಟೆ ಬೇರೆ ಎಸಿತಾಯಿತ್ತು. ಟೇಸ್ಟ್ ಮಾಡ್ತಾ ಇದ್ರೆ ಮುದ್ದೆಕ ಸಾಂಬಾರ್ಕ ಸೈಕಾಗಿತ್ತು ಟೇಸ್ಟ್ ಮಾತ್ರ. ಅದೊಂದೇ ಅಲ್ಲ ಊಟ ಎಲ್ಲ ಸೂಪರ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಟ್ಸ್ಮನ್ ಅವ್ರು ದಡಮ್ಮನ ಜೊತೆ ಕೂತ್ಕೊಂಡು ಯಾಕಂದರೆ ಆಟ ಆಡಿಸ್ಬಿಡ್ಬೋದು ಅಂತ ಅವ್ನು ಕರೆದ್ಬಿಟ್ಟು ಒಂದು 4 ತುತ್ತು ಊಟ ತಿನ್ನಿಸ್ತಾ ಇದ್ನೆ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಸೂಪರ್ ಅಂತ ನಾ ಮರಿತಾ ಇಲ್ಲ. ಸರಿ ಅನ್ನೋಷ್ಟೊಳಗೆ ಎಲೆ ಮಾಡಿಸ್ಕೊಂಬತ್ತಾರೆ ಇರಾಕ ಸ್ವಲ್ಪ ಊಟ ಮಾಡೋ ಗಂಟೆ ಯಾಕೆ ಅರ್ಜೆಂಟ್ ಬೀಳ್ತೀರಿ ಅನ್ನೇ ಅಂಥವ್ರಿಗೊಂದು ಮಾತು ಹೇಳ್ತೀನಿ. ಊಟ ಮಾಡೋವರೆಗೂ ಸುಮ್ಮನೆ ಇರಲಿಲ್ಲ ಅಂದರೆ ಕೆಲವರು ನಾಚಿಕೆಕಾಯಿ ಎದ್ದೊಳ್ಟೋತಾರ. ಅದಕ್ಕೆ ಹೇಳೋದು ಊಟ ಪೂರ್ತಿ ಆಗೋವರೆಗೂ ವೆಯ್ಟ್ ಮಾಡಿ ಅಂತ. ಸರಿ ಹಂಗಂತ ಇದ್ದಂಗೆ ಈಚೆಗೆ ಬಂದು ತಾಂಬೂಲ ಹಾಕೋಣಂತ ಇಡೀ ಫ್ಯಾಮಿಲಿ ಎಲ್ಲ ಕೂತ್ಕೊಂಡ್ರಿ. ತುಂಬ ದಿವಸಗಳಾಗಿತ್ತು ನಾವೆಲ್ಲ ಒಟ್ಟಾಗಿ ಸೇರಿ. ಅದಕ್ಕೆ ಇವತ್ತೆಲ್ಲ ಒಟ್ಟಾಗಿ ಕೂತ್ಕೊಂಡು ಸುಮ್ಮನೆ ಜಾಲಿ ಹಂಗೆ ಮಾತುಗಳು ಹೇಳ್ಕೊಂಡು ತಾಂಬೂಲ ಹಾಕ್ತಾ ಇದ್ರೆ ನಮ್ಮ ಭೀಮ್ನೇನೋ ಆರಾಮಾಗಿ ಆಟ ಆಡ್ಕೊಂಡಿದ್ನು. ನಮ್ಮ ಬ್ಯಾಟ್ಸ್ಮನ್ನು ನಮ್ಮ ರಿಷಿಗನ್ನು MLA ಚೇರ್ಕ ಕಿತ್ತಾಡ್ತಾ ಇದ್ರು. ಇವ್ರನ್ನ ವೀಡಿಯೋ ಮಾಡ್ತಾ ಇದ್ದಂಗೆ ನಮ್ಮ ಅಕ್ಕನ ಮೊದಲು ನಾಟಕ ಮಾಡಿ ಸಾಕು ಜನಗಳು ಮಾತಾಡ್ಸೋ ಅಂದ್ಲು. ಇನ್ನೇನು ಮನೆಗೆ ಹೋಗೋಣ ಅಂತ ನಾವು ರೆಡಿ ಆಗ್ತಾರೆ. ಅನ್ನೇನು ಪಟ್ಕೆ ಬಂದು ವೀಡಿಯೋಗ್ರಾಫರು ಫೋಟೋಗ್ರಾಫರ್ ಇಬ್ಬರು ಬಂದು ಫೋಟೋ ತೆಗಿತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಒಂದು ಕಡೆ ಮಾತಾಡ್ಸ್ಬಿಟ್ಟು ಮನೆಗೆ ಹೋಗ್ತೀರಿ ಅಂದ್ಬಿಟ್ಟು ನಾವು ಮನೆ ಕಡೆಗೆ ಬಂದರೆ ಸರಿ ನಮ್ಮ ಕಡೆ ಎಲ್ಲ ಮಾವಿನ ತಪ್ಪಕ ಫುಲ್ಲು ಪ್ರೊಟೆಕ್ಷನ್ ಬೇಲಿಗಳು ಅದು ಇದೆಲ್ಲ ಹಾಕಿ ಕಾವ್ಲಿಕ್ಕಿರ್ತಾರೆ. ಈ ಕಡೆ ಒಂದು ಬೇಲಿನೂ ಹಾಕಿಲ್ಲ ಕಾವಲೂ ಇಲ್ಲ. ನಮ್ಮ ಕಡೆ ಹೆಂಗಿದ್ರೆ ಫಸ್ಟೇ ಫುಲ್ ಮಜಾ. ಹಂಗೆ ದಾರಿನಾಗ ಬರ್ತಾ ಇರಬೇಕಾದ್ರೆ ತಾಟ್ಲಿಂಗ್ ಸಿಕ್ತು. ನಮ್ಮ ಬ್ಯಾಟ್ಸ್ಮನ್ಗೆ ತಾಟ್ಲಿಂಗ್ ಅಂದರೆ ಬಲೆ ಇಷ್ಟ. ಸರಿ ಅಂದ್ಬಿಟ್ಟು ಒಂದು ಈಸ್ಕೊಡ್ಪಪ್ಪ ಅನ್ನೋ ನಾವು 100 ರೂಪಾಯಿಗೆ 4 ಅಂತೇಳಿ ಈಸ್ಕೊಂಬಂದ್ರಿ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್.